ಭಾರಿ ಸಿಟ್ಟು ಆಗ ಯಡಿಯೂರಪ್ಪನವರಿಗೆ. ಅವಾಗ ಹೆಂಗೆ ನೀವು ಕ್ವಶನ್ ಮಾಡಿದ್ರೆ ಸಹಿಸ್ತಾ ಇದ್ರಾ? ಅವರು ಸಹಿಸ್ತಿರ್ಲಿಲ್ಲ. ಆದ್ರೂ ನಾವು ಭಾಳ ಗಟ್ಟಿ ಇದ್ದೀವಿ, ನಾವು ಸ್ಟ್ರಾಂಗ್ ಇದ್ವಿ, ಏನು ನಾವು ಅನಿಸ್ತಿದ್ದಿಲ್ಲ. ಹಿಂಗಾಗಿ ಅದು ಘರ್ಷಣೆ ಆಗ್ತಿತ್ತು ಮತ್ತು ಸಮಾಧಾನ ಆಗ್ತಿತ್ತು. ಅನೇಕ ಸಂದರ್ಭಗಳಲ್ಲಿ ಈ ರಾಜ್ಯಸಭಾ ಟಿಕೆಟ್ ಬಂದಾಗ ನಾವೆಲ್ಲ ಪ್ರಶ್ನೆ ಮಾಡ್ತಿದ್ವಿ. ಅದು ಸ್ವಲ್ಪ ಯಾಕೋ ಇವ ಪ್ರಶ್ನೆ ಮಾಡೋಷ್ಟು ದೊಡ್ಡವಾದಲ್ಲ ಅನ್ನೋದು ಇದು ಇರ್ಬೋದು ಅವ್ರ ಮನಸ್ಸು. ಅಂದ್ರೆ ಯತ್ನಾಳ್ ಪ್ರಶ್ನೆ ಮಾಡೋದನ್ನ ಅವರು ಸಹಿಸ್ತಿರ್ಲಿಲ್ಲ. ಅವರಿಗೆ ಮನಸ್ಸಿಗೆ ಅವ್ರಿಗೆ ಇದು ಆಗ್ತಿತ್ತು, ಯಾರು ಪ್ರಶ್ನೆ ಮಾಡಬಾರ್ದು. ಆದರೆ ನಾವು ಮಾತ್ರ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅನಂತಕುಮಾರ್ ಮುಂದನೇ ನಾವು ಗಟ್ಟಿಯಾಗಿ ಮಾತಾಡೋ ನಾನೇ ಅವಾಗಾದ್ರು. ಇಷ್ಟೆಲ್ಲ ಪರಸ್ಪರ ರಾಜಕೀಯವಾಗಿ ಒಂದಷ್ಟು ಹೋರಾಟಗಾರದಾರ ಪಕ್ಷಕ್ಕೆ ಬೆಳೆಸ್ಯಾರ ಅನ್ನೋದು ಎಲ್ಲರಿಗೂ ಬಹಳ. ಯಡಿಯೂರಪ್ಪರತ್ರ ಬಹಳ ಶ್ರಮಜೀವಿ ಅವಾಗ. ಬಹಳ ಎಷ್ಟು ಪ್ರವಾಸ ಮಾಡ್ತಿದ್ರು ಅಂದ್ರೆ 100 ಜನ ಇದ್ರು ಒಂದು ಭಾಷಣ ಮಾಡಿಬಿಡ್ತಿದ್ವಿ. ಒಮ್ಮೊಮ್ಮೆ ಜನ ಕೂಡ್ತಿರ್ಲಿಲ್ಲ. ಅವಾಗೆಲ್ಲ ಸಿಟ್ಟಿಗೆ ಬರ್ತಿದ್ರು. ಅದು ಮತ್ತೆ ಹೆಂಗೆ ಮಾಡ್ಕೊಂಡು ಕಾರ್ಯಕರ್ತರ ಅಂತೇಳಿ ಮಾಡ್ಕೊಂಡು ಒಂದೇ ಹಂತವಾಗಿ ಅದೊಂದೇನು ಅವ್ರಿಗೆ ನಮ್ಮ ಮನಸ್ತಾಪ ಹೆಚ್ಚಾಕೋತೋಯ್ತು. ಆಗಿನಿಂದ ಇಲ್ಲಿವರೆಗೆ ನನ್ನನ್ನು ಒಮ್ಮೆ ಸದಾನಂದ ಗೌಡರು ಉಚ್ಚಾಟನೆ ಮಾಡಿದ್ರು, ಒಮ್ಮೆ ಪ್ರಹ್ಲಾದ್ ಜೋಶಿ ಅವರು ಉಚ್ಚಾಟನೆ ಮಾಡಿದ್ರು. ಆ ಉಚ್ಚಾಟನೆ ಹಿಂದೆ ಎಲ್ಲ ಯಾರಿದ್ರು? ಯಡಿಯೂರಪ್ಪನವರೇ ಇದ್ರ? ಯಾರು ಒಟ್ಟ ಅವತ್ತು ಉಚ್ಚಾಟನೆ ಯಾರು ಅಂದ್ರೆ ನಾವು ಯಾವ್ಯಾವುದರ ನಿರ್ಣಯಕ್ಕೆ ಪ್ರಶ್ನೆ ಮಾಡಿದ್ಕೊಳ್ಳೇ ಉಚ್ಚಾಟನೆ ನೋಟಿಸ್ ಬಂದ್ಬಿಡ್ತಿತ್ತು. 2 ಸಲ ನಾವು ಉಚ್ಚಾಟನೆ ಆಗಿದ್ದು. ಮತ್ತೆ ಲೋಕಸಭೆ ಚುನಾವಣೆ ಬರೋಣ ಮತ್ತೆ ಕರ್ಕೊಳ್ತಿದ್ರು. ಮತ್ತೆ ನಾವೇನೋ ಪ್ರಶ್ನೆ ಮಾಡೋಣ ಮತ್ತೆ ಉಚ್ಚಾಟನೆ, ಹಿಂಗೆ 2 ಸಲ ಆಯ್ತು. ಸದಾನಂದ ಗೌಡ್ರಿಗೆ ಭಾಳ ಹೆಮ್ಮೆಯಿಂದ ಹೇಳ್ತಿರ್ತಾರೆ, ಯತ್ನಾಳನ ನಾನು ಉಚ್ಚಾಟನೆ ಮಾಡಿದೆ, ಯತ್ನಾಳನ ನಾನು ಉಚ್ಚಾಟನೆ ಮಾಡಿದೆ ಅಂತ ಹೇಳ್ತಿರ್ತಾರೆ. ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಅವರು ರಾಜ್ಯಾಧ್ಯಕ್ಷರು. ನನಗೇನಾಗಿತ್ತು, ಪಾರ್ಲಿಮೆಂಟರಿ ಬೋರ್ಡ್ ಏನು MP-ಗಳನ್ನೇ ಉಚ್ಚಾಟನೆ ಮಾಡ್ಲಿಕ್ಕೆ ರಾಜ್ಯಾಧ್ಯಕ್ಷರಿಗೆ ಅಧಿಕಾರಿ, ಪಾರ್ಲಿಮೆಂಟರಿ ಬೋರ್ಡಿಗೆ ಪವರ್ ಇರೋದು. ಅವಾಗ ನಾನು ಸಿಟ್ಟಿಂಗ್ MP ಇರೋದ್ರಿಂದ ಅವ್ರು ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಎಲ್ಲಿವರೆಗೆ ಕಾಯ್ದರು ಯಡಿಯೂರಪ್ಪನವರು, ನಮ್ಮ ಸದಾನಂದ ಗೌಡರು. ಲೋಕಸಭೆ ವಿಸರ್ಜನೆ ಆಯಿತು. ಯಾಕಂದ್ರೆ ನನ್ನ ಲೋಕಸಭಾ ಕ್ಷೇತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಯ್ತು. ರಿಸರ್ವ್ ಆದ್ಮೇಲೆ ನಾನು ನಿಲ್ಲಕ್ಕೇನೆ ಬರೋದಿಲ್ಲ ಅನ್ನೋದು, ನಾನು ನಿಲ್ಲಿಲ್ಲ. ನಾನು ಮಾಜಿ ಆದೆ. ಇವತ್ತಿಗೆ ವಿಸರ್ಜನೆ ಆಯಿತು. ಮಧ್ಯಾಹ್ನ 12 ಗಂಟೆಗೆ ರಾಷ್ಟ್ರಪತಿ ಇದರಿಂದ ನೋಟಿಫಿಕೇಶನ್ ಆಯಿತು. ಸಾಯಂಕಾಲ 5 ಗಂಟೆಗೆ ಉಚ್ಚಾಟನೆ ಮಾಡಿದ್ರು. ಯಾಕಂದ್ರೆ ಆಟೋಮೆಟಿಕ್ ಆಗಿ ಸದಾನಂದ ಗೌಡ ರಾಜ್ಯಾಧ್ಯಕ್ಷರಿಗೆ MP XMLA ಕ್ರಮ ತಗೋಲಿಕ್ಕೆ ಅಲ್ಲಿ ಅವರಿಗೆ ಅಧಿಕಾರ ಇತ್ತು. ಅದನ್ನು ಉಪಯೋಗ ಮಾಡಿಕೊಂಡು ಅವರು 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆ ಅಂತೇಳಿ ಸ್ಟಾರ್ಟೇ ಆಯ್ತು. ಆ ಕಡೆ ಲೋಕಸಭಾ ವಿಸರ್ಜನೆ, ಈ ಕಡೆ ಯತ್ನಾಳ್ ಉಚ್ಚಾಟನೆ. ಅಂದ್ರೆ ಅಲ್ಲಿ ಅವತ್ತು ಸದಾನಂದ ಗೌಡರು ಯಡಿಯೂರಪ್ಪನವರ ಅಣತಿ ಅಂತ ನಡ್ಕೊಳ್ತಿದ್ರು. 100ಕ್ಕೆ 100. ಅವ್ರೆ ಸ್ವತಃ ತಮ್ಮ ಬುದ್ಧಿಯಿಂದ ಅವರು ರಾಜ್ಯಾಧ್ಯಕ್ಷ ಆಗಿರ್ಲಿಲ್ಲ. ಎಲ್ಲ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ, ಅವರ ಎಲ್ಲಾ ನಿರ್ಧಾರಗಳು ಯಡಿಯೂರಪ್ಪ ನಿರ್ಧಾರಗಳು ಅವರೇ ಇವ್ರ ಮೂಲಕ ಮಾಡಿಸಿದ್ರು. ಯಾಕಂದ್ರೆ ಸದಾನಂದ ಗೌಡ್ರನ್ನ ಅಧ್ಯಕ್ಷ ಮಾಡುವಾಗ ನಾವು ವಿರೋಧ ಮಾಡಿದ್ದೀವಿ ಮೊದಲ ಬಾರಿಗೆ. ಅವಾಗ ಗಲಾಟೆ ನನಗೆ ಯಡಿಯೂರಪ್ಪನವ್ರಿಗೆ ಆಯ್ತು. ಎಲ್ಲಿ ಅಂದ್ರೆ ಶಾಸಕರ ಭವನ ಜಗದೀಶ್ ಶೆಟ್ಟರ್ ರೂಮ್ನಲ್ಲಿ ಯಡಿಯೂರಪ್ಪನವ್ರಿಗೆ, ನನಗೆ, ಜಗದೀಶ್ ಶೆಟ್ಟರು, R ಅಶೋಕ್, CT ರವಿ, ಇಲ್ಲ CT ರವಿ ಇದ್ದ, ಅಲ್ಲಿಂದ R ಅಶೋಕ್, ಅರವಿಂದ್ ಲಿಂಬಾವಳಿ, ಒಂದು 8 ಜನ ಊಟ ಮಾಡ್ಲಕತ್ತಿದ್ವಿ ನಾವು. ಅವರು ಯಡಿಯೂರಪ್ಪನವ್ರು ಸದಾನಂದ ಗೌಡರೇ ಮಾಡ್ಬೇಕಂತ ಅವ್ರ ಹಠ ಇತ್ತು. ಆದ್ರೆ ನಾವು ಸದಾನಂದ ಗೌಡ ವಿರುದ್ಧ ಸದಾನಂದ ಗೌಡ ಬೇಡ, ಉತ್ತರ ಕರ್ನಾಟಕದವರು ಜಗದೀಶ್ ಶೆಟ್ಟರ್ ಆಗಲಿ ಅಂತೇಳಿ ಸಹಿ ಸಂಗ್ರಹ ಮಾಡ್ಲಕತ್ತಿದ್ವಿ. ಸಹಿ ಸಂಗ್ರಹ ಮಾಡಕ್ಕೆ ಬಂದು ಯಡಿಯೂರಪ್ಪನವ್ರು ಗಲಾಟೆ ಮಾಡೋದು. ಇದು ಹಂಗಾಯ್ತು, ಹಿಂಗೆ ನೀವು ಮಾಡಬಾರ್ದು, ನೀವು ಯಾರು, ನಾವು MLA ಇದೀವಿ, MP ಇದೀವಿ, ನಾವು ಕೇಂದ್ರ ಮಂತ್ರಿ ಆಗಿರೋದು ಅಂತೇಳಿ